ಎಲ್ಲ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ. ನೆನ್ನೆ ನಡೆದ RCB ಪಂಜಾಬ್ನಲ್ಲಿ RCB ಗೆದ್ದಿರೋದು. ನೀವೇನು ಹೈಲೈಟ್ಸ್ ಮ್ಯಾಚ್ ಲೈವ್ ಮ್ಯಾಚ್ ನೋಡಿಲ್ಲ ಅಂದರೆ ಸ್ಟಾರ್ ಸ್ಪೋರ್ಟ್ಸಲ್ಲಿ ಹೈಲೈಟ್ಸ್ ಬರುತ್ತೆ, ದಯವಿಟ್ಟು ಹೋಗಿ ಮ್ಯಾಚ್ ನೋಡಿ. RCB ಎಷ್ಟು ಚೆನ್ನಾಗಿ ರನ್ಸ್ನ ಹೊಡೆದು ನೆನ್ನೆ ಗೆದ್ದಿದ್ದಾರೆ ಅಂತ. ಗುರು ಏನು ಹೇಳೋಣ ಗುರು, RCB ಆ ಲೆವೆಲ್ಗೆ ಗುರು ಸೋಲೋದು. 95ಕ್ಕೆ 9 ವಿಕೆಟ್ ಗುರು, ಅದು ಹೋಮ್ ಗ್ರೌಂಡಲ್ಲಿ. ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇದ್ರು, ಎಲ್ಲರಿಗೂ ಹೇಳಿರ್ತಾರೆ, ಒಳಗಾಡ್ಬೇಡ್ರಿ, ಈಚೆ ಆಡ್ರಪ್ಪ, ಈಚೆ ಇದನ್ನ ಇವ್ರೇನೋ ಮೋಟಿವೇಶನ್ ಟ್ಯಾಗ್ ಆಗಿ ತಗೊಂಡ್ಬಿಟ್ರೆ ಏನೋ. ನಮ್ಮ RCB ಟೀಮ್ನವರು ಆಡಿರೋ 3 ಮ್ಯಾಚಲ್ಲೂ ಕೂಡ RCB ಹೋಮ್ ಗ್ರೌಂಡಲ್ಲಿ ಸೋತಿರೋದು. ಈಚೆಡೆ ಸ್ಟೇಡಿಯಂಗಳಿಗೆಲ್ಲ ಹೋಗಿ 6, 4 ಹ್ಯಾಟ್ರಿಕ್ ಅನ್ನಂಗೆ ಸೆಂಚುರಿಗಳನ್ನೆಲ್ಲ ಮಾಡ್ಕೊಂಬೋತೀರ. ನಮ್ಮ ಗ್ರೌಂಡಿಗೆ ಬಂದು ಯಾಕಪ್ಪ ಹಿಂಗೆ ಸೋಲ್ತಾ ಇದ್ದೀರಾ, ನಮ್ಗೆ ಗೊತ್ತಾಗ್ತಾ ಇಲ್ಲ. ನೆನ್ನೆ ಅಂತ ವರ್ಸ್ಟ್ ಮ್ಯಾಚ್ ನಾನು ನೋಡಲಿಲ್ಲ, ಯಾಕೆಂದರೆ ಅಷ್ಟು ಬ್ಯಾಟಿಂಗ್ ಲೈನಪ್ ಅಲ್ಲಿ ನಮ್ಮ ಏನು ಬಂದಿದ ತಕ್ಷಣ ಎಲ್ಲ ಹೀರೋಗಳ ಥರ 6, 4 ಹೊಡೆಯೋಕ್ಕೆ ಹೋಗ್ತಾರೆ. ಇದೇನಕ್ಕೆ ಅಂತ ಗೊತ್ತಾಗಲ್ಲ. 6th ಓವರ್ ತನಕ ಆಡಾದ್ಮೇಲೆ ಎಷ್ಟು ಇವ್ರು ಮಾಡ್ಬೋದಿತ್ತು. ಬಟ್ ಆದ್ರದಲ್ಲಿ ಎಲ್ಲ ಕೋಹ್ಲಿ ಆಗಿರ್ಬೋದು, ದೇವದತ್ ಪಡಿಕ್ಕಲ್ ಆಗಿರ್ಬೋದು, ಸಾಲ್ಟ್ ಅವ್ರು ಆಗಿರ್ಬೋದು, ಟೀಮ್ ಕ್ಯಾಪ್ಟನ್ ರಜತ್ ಪಡಿತರ್ ಕೂಡ ಆಗಿರ್ಬೋದು. ನೆನ್ನೆ RCB ಪಾಲಿಗೆ ದೇವ್ರ ಥರ ಆಡಿರೋದು ಟೀಮ್ ಡೇವಿಡ್. ಅವ್ರು ಇವ್ರ ಥರನೇ ಎತ್ತಿ ಬೀಸಿ ಆಡಿದ್ರೆ ನಿಜ ಬರ್ಕೊಳ್ಳಿ, 60 ಮೇಲೆ ರನ್ ಏನು ನಮ್ಮದು ಟಾರ್ಗೆಟ್ ಹೋಗ್ತಾನೆ ಇರಲಿಲ್ಲ. 60ಗೆ 9 ವಿಕೆಟಾಗಿ ಎಲ್ಲ ಸೇರ್ಕೊಂಡವ್ರು, ಬೆಂಚಲ್ಲಿ ಕುತ್ಕೊಂಡವ್ರು ಮ್ಯಾಚ್ ನೋಡಿಕೊಂಡು. ನಮ್ಮ ಪಂಜಾಬಲ್ಲಿ ನೋಡಿ ಒಳ್ಳೆ ಬ್ಯಾಟಿಂಗ್ ಲೈನಪ್ಪು, ಬೌಲಿಂಗ್ ಲೈನಪ್ ಚೆನ್ನಾಗಿದೆ. ನಮ್ಮ RCB ಅವ್ರದ್ದು ಸೇಮ್ ಈಕ್ವಲೆಂಟ್. ಅದರಲ್ಲೂ ಪಂಜಾಬಲ್ಲಿ 3 ಎಕ್ಸು ನಮ್ಮ RCB ಟೀಮ್ನವ್ರು ಆಡಿದ್ದು. ಅದರಲ್ಲಿ ನಮ್ಮ ಚಹಲ್ ಅವರು, ಸ್ಟೋನಿಸ್ ಅವರು ಮತ್ತು ಮ್ಯಾಕ್ಸ್ವೆಲ್. ನೆನ್ನೆ ಮ್ಯಾಕ್ಸ್ವೆಲ್ ಅವರು ಆಡಿಲ್ಲ. ಮ್ಯಾಚ್ ಎಲ್ಲ ಒಂದು ಸ್ವಲ್ಪ ಆಯಿತು, ಆಡಿಲ್ಲ. ಅದೊಂದು ಪ್ಲಸ್ ಪಾಯಿಂಟೇನೋ ಏನೇ ಇದ್ದಿದ್ರು ಅದೇ. ಬಟ್ ನೋಡಿದ್ರಲ್ಲ ನೆನ್ನೆ ಮ್ಯಾಚ್ ನೋಡಿದಾಗ ಅನ್ನಿಸ್ತು, RCB ಏನಪ್ಪ ಹೋಮ್ ಗ್ರೌಂಡಲ್ಲೇ ಸೋಲ್ತಾರೆ ಅನ್ನೋದು ನಮಗೆ. ಇನ್ನೊಂದು ಗೊತ್ತಾಗಬೇಕು, ನಮ್ದು ಏನಾದರೂ ಬಂದರೆ ಇನ್ನು ನೆಕ್ಸ್ಟ್ ಯಾವುದೇ ಹೋಮ್ ಗ್ರೌಂಡ್ ಬಂದರೆ ಟಾಸ್ ಸೋಲ್ತು ಅಂದರೆ ಮ್ಯಾಚ್ ನೋಡೋದು ಅವಶ್ಯಕತೆನೇ ಇಲ್ಲ. ಹ್ಯಾಟ್ರಿಕ್ ಮ್ಯಾಚಸ್ನೇ ಸೋತಿರೋದು ಇವರು. ನೆಕ್ಸ್ಟ್ ಕಮಿಂಗ್ ಮ್ಯಾಚಸ್ ಕೂಡ ಸೋಲ್ತಾರೆ, ಏನೋ ಹೋಮ್ ಗ್ರೌಂಡಲ್ಲಿ ಟಾಸ್ ಸೋತು ಅಂದರೆ. ಇನ್ನೇನೋ ವಿನ್ನಿಂಗ್ ಏನೋ ಅಂತ ಅಂದರೆ ಟಾಸ್ ಗೆದ್ರೆ ಅಷ್ಟೇ ನಾವು RCB ಹೋಮ್ ಗ್ರೌಂಡಲ್ಲಿ ಗೆಲ್ಬೋದು. ಆ ಥರ ನಮಗೆ ಒಂದು ಪ್ರಿಡಿಕ್ಷನ್ ಕೊಟ್ಟೋಗಿದ್ದಾರೆ ಪ್ರೀವಿಯಸ್ ಬ್ಯಾಕ್ 3 ಮ್ಯಾಚಸ್ಸಿಂದ. ತುಂಬ ಬೇಜಾರಾಯಿತು. ಅದಲ್ದಲೆ ಮತ್ತೆ ನಾಳೆ ಭಾನುವಾರ ನಮ್ಮ 3:15ಗೆ ಮತ್ತೆ ಪಂಜಾಬ್ ಮೇಲೆ ಹೇಳಿರೋದು. RCB ಮತ್ತು ಪಂಜಾಬ್ ನಡೀತಾ ಇರೋದು ಮ್ಯಾಚು. ಅದರಲ್ಲಿ ನೋಡೋಣ. ನಮ್ಮ ಪಂಜಾಬ್ ಕಡೆ ಮಾತಾಡಬೇಕು ಅಂದರೆ ಓಕೆ, ಒಂದು ಎಲ್ಲ ಬೌಲರ್ಸ್ 2 ವಿಕೆಟ್ನ ತೊಗೊಂಡೋಗಿದ್ದಾರೆ. ನಮ್ಮ RCB ಬೌಲಿಂಗ್ ಲೈನಪ್ಪಲ್ಲಿ 0 ಎರರ್ಸ್. ನನಗೆ ಅನ್ನಿಸ್ದಂಗೆ ಫಾರ್ ಆ್ಯಕ್ಯುರೇಟಾಗಿ 95ಗೆ ಅವ್ರ ಕೆಲಸ ಮಾಡಿದ್ದಾರೆ. 5 ವಿಕೆಟ್ಸ್ನ ತೆಗೆದಿದ್ದಾರೆ. ಅವ್ರನ್ನ ನಾವಿಲ್ಲಿ ಏನೋ ಪಾಯಿಂಟ್ ಔಟ್ ಮಾಡೋಂಗಿಲ್ಲ. ನಮ್ಮ ಬ್ಯಾಟಿಂಗ್ ಲೈನಪ್ ಇದೆಯಲ್ಲ, ನೆನ್ನೆ ಅಂತೂ ವರ್ಸ್ಟ್ ಬ್ಯಾಟಿಂಗು. ಅದೇ ಟೀಮ್ ಡೇವಿಡ್ ಪಾಪ ಅವರು ಆಡಿರೋದ್ರಿಂದ ನೆನ್ನೆ ಒಂದು ಸ್ವಲ್ಪ 95ಗೆ ರೀಚ್ ಆಗಿರೋದು. ಅದೇನು ಇರಲಿಲ್ಲ ಅಂದಿದ್ರೆ ನೆನ್ನೆ ಮ್ಯಾಚು ಇನ್ನು ಅದರಲ್ಲೂ 14 ಓವರ್ಗೆ ಅಷ್ಟೇ ಮ್ಯಾಚ್ ಆಗಿದ್ದು. ಮಳೆ ಬಂತು, ಒಂದು ಸ್ವಲ್ಪ ಆಯಿತು. ಆದರೂ ಕೂಡ 14 ಮ್ಯಾಚ್ ಆಡಲ್ಲ ಅಂದ್ಕೊಂಡಿದ್ವಿ. ಬಟ್ ಮ್ಯಾಚ್ನ ಆಡಿಸಿದ್ರು. ಫೈನಲಿ RCB ಇದೇ ಥರ ಆಡಿದ್ರೆ ನಿಜ ಪ್ಲೇ ಆಫ್ ಹೋಗೋದು ತುಂಬಾ ಡೌಟ್ ಇದೆ. ಪಂಜಾಬ್ ಅವ್ರು ನೋಡಿದ್ರೆ ಪಾಯಿಂಟ್ಸ್ ಟೇಬಲಲ್ಲಿ ಮೇಲೆ ಹತ್ತುತ್ತಾ ಇದ್ದಾರೆ. ಮತ್ತೆ ನಾಳೆ ಮ್ಯಾಚ್ ಇದೆ. ನಾಳೆ ಮ್ಯಾಚಲ್ಲಿ ರಿವೆಂಜ್ನ ಕೊಡಲೇಬೇಕು ಇದಕ್ಕೆ. ಇಲ್ಲ ಅಂದರೆ RCB ಫ್ಯಾನ್ಸು ನಿಜ ತುಂಬಾ ಬೇಜಾರಾಗ್ತಾರೆ. RCB ಹೇಳ್ಬೋದು ಎಷ್ಟದ ಸೋತ್ರು ಏನಾದರೂ RCB ಅಂತ. ಬಟ್ ನಮಗೂ ಒಂದು ಸ್ವಲ್ಪ ಬೇಜಾರು ಅನ್ನೋದು ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನೋ ಇಷ್ಟ ಆಯ್ತು ಅಂದರೆ 10 ಜನಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. RCB ಕಪ್ ಗೆಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.